40ಗೆ ಸ್ವಾಗತ. ನಾನು ರಚನಾ ನಂಜುಂಡ. ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಧಾನಸೌಧದಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಸಿಎಂ ಪರಮೇಶ್ವರ್ ಅವರು ಬರ ಪರಿಹಾರಗಳ ಕಾಮಗಾರಿಗಳು, ಕುಡಿಯುವ ನೀರು ಹಾಗೂ ವಲಸೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಸಭೆ ವೇಳೆ ಕೆಲ ಅಧಿಕಾರಿಗಳು ಮೊಬೈಲ್ ಫೋನ್ ಬಳಕೆ ಮಾಡುತ್ತಿದ್ದ ಕಾರಣ ಸಿಎಂ ಡಿಕೆಶಿ ಗರಂ ಆದ ಪ್ರಸಂಗವೂ ನಡೆದಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಹಾಗೂ ಜೆಡಿಎಸ್ನ ಹಿರಿಯ ಮಾತೃಶ್ರೀ ಚೆನ್ನಮ್ಮ ಅವರ ನಿಧನದ ವಾರ್ತೆ ಇಡೀ ರಾಜ್ಯಾದ್ಯಂತ ತೀವ್ರ ಶೋಕವನ್ನ ತಂದಿದೆ. ಈ ದಾರುಣ ಘಟನೆಗೆ ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯಿಸಿರುವ ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಅವರು ದೊಡ್ಡಗೌಡರ ಕುಟುಂಬಕ್ಕೆ ತಮ್ಮ ಆಳವಾದ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಅಗಲಿದ ಚೆನ್ನಮ್ಮ ಅವರ ಪುಣ್ಯಸ್ಮರಣೆಯನ್ನ ಮಾಡಿದ ಸವದಿ ಗೌಡರ ಕುಟುಂಬದ ಯಜಮಾನಿಯ ಗುಣಗಾನ ಮಾಡುತ್ತಾ ಭಾವನಾತ್ಮಕವಾಗಿ ಕಂಬನಿ ಮಿಡಿದಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರು ರಾಜ್ಯ ರಾಜಕೀಯದ ದಿಕ್ಸೂಚಿ ಬದಲಿಸಬಲ್ಲಂತಹ ಎರಡು ಪ್ರಮುಖ ವಿಷಯಗಳ ಕುರಿತು ಪಟಾಕಿ ಸಿಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಡೆಸಲು ಉದ್ದೇಶಿಸಿರುವ ಪಾದಯಾತ್ರೆಗೆ ಲೇವಡಿ ಮಾಡಿರುವ ಅವರು ಹಳೆಯ ಇತಿಹಾಸವನ್ನ ಕೆದಕುವಂತೆ ವಿರೋಧ ಪಕ್ಷಕ್ಕೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಇಡೀ ರಾಜ್ಯದ ಕಣ್ಣು ನೆಟ್ಟಿರುವ ಸಚಿವ ಸಂಪುಟ ವಿಸ್ತರಣೆ ಹಾಗೂ ತಮಗೆ ಸಿಗಲಿರುವ ಸಚಿವ ಸ್ಥಾನದ ಕುರಿತು ಮಾತನಾಡಿ ಕೌಂಟ್ ಡೌನ್ ಶುರುವಾಗಿದೆ, ಮುಂದಿನ 3-4 ದಿನಗಳಲ್ಲಿ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಮಾಡಬೇಕಲ್ಲ, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವ್ರು ಏನು ಮಾಡಬೇಕು ಮಾಡ್ತಾರೆ. ಬಟ್ ಒಂದು ಸ್ವಲ್ಪ ಅವರು ಮೆಲಕ್ಕೆ ಹಾಕಬೇಕು. ಹಿಂದಿನ ದಿನಮಾನದಲ್ಲಿ ಇದು ಟೌನ್ಶಿಪ್ ಯಾರಿಂದ ಪ್ರಾರಂಭ ಆಯಿತು, ಹೇಗೆ ಆಯಿತು, ಏನಾಯಿತು ಅನ್ನೋದು ಸ್ವಲ್ಪ ಅದನ್ನು ಮೆಲಕ್ಕೆ ಹಾಕಿದರೆ ಅವರಿಗೂ ಕೂಡ ಒಂದು ಪರಿಜ್ಞಾನ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ನೋಡೋಣ, ಒಂದು 2-3 ದಿವಸದಲ್ಲಿ ತೀರ್ಮಾನ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ನಾವು ಸಹಮತವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ನಾವು ಸಹಮತವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾಜಿ ಸಂಸದ ಹಿರಿಯ ರಾಜಕಾರಣಿ ವಿಎಸ್ ಉಗ್ರಪ್ಪ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಸ್ವರೂಪದ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಅಯೋಧ್ಯೆಯ ಭವ್ಯ ರಾಮ ಮಂದಿರ ನಿರ್ಮಾಣದ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣದ ಅವ್ಯವಹಾರ ನಡೆದಿದೆ ಎಂದು ಗಂಭೀರ ಆರೋಪ ಮಾಡಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಮೌನವನ್ನು ತೀವ್ರವಾಗಿ ಪ್ರಶ್ನಿಸಿದ್ದಾರೆ. ಚುನಾವಣೆ ಪ್ರಚಾರಕ್ಕಾಗಿ ತರಾತುರಿಯಲ್ಲಿ ಮಂದಿರ ಉದ್ಘಾಟನೆ ಮಾಡಲಾಯಿತು ಎಂದು ಕಿಡಿಕಾರಿರುವ ಉಗ್ರಪ್ಪ ಇಡೀ ಹಗರಣದ ಹಿಂದೆ ಯಾರ ಕೈವಾಡವಿದೆ ಎಂದು ಬಹಿರಂಗಪಡಿಸುವಂತೆ ಖಡಕ್ ಆಗಿ ಒತ್ತಾಯಿಸಿದ್ದಾರೆ. ಈ ದೇಶದ ಸಾಲ 216,95,000 ಕೋಟಿ ಆದರೂ ತಲೆ ರೈತರದ್ದು ಇಲ್ಲ, ಬೆಲೆಗಳ ಗಮನಕ್ಕೆ ಹೋಗಿದ್ರು ಸಾಕಿರ್ತಾರೆ. ಸೊ ಏನಪ್ಪ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಅಂಡ್ ಸ್ಟಡಿ ಇದೆ. ನಾವು ಹೋರಾಟವನ್ನು ಈ ಮೊದಲು ಜನಜಾಗೃತಿ ಮಾಡಬೇಕು. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ಹಿಂಭಾಗದ ರಸ್ತೆಯಲ್ಲಿ 2 ವಿದ್ಯುತ್ ಕಂಬಗಳ ನಡುವೆ ತಲೆ ಸಿಲುಕಿ ಹಸು ಒದ್ದಾಡ್ತಿದ್ದನ್ನ ಕಂಡು ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಸಾರ್ವಜನಿಕರ ಸಹಾಯದೊಂದಿಗೆ ತಕ್ಷಣ ಮೂಕ ಪ್ರಾಣಿಯನ್ನ ರಕ್ಷಿಸಿದ್ದಾರೆ. ಸಿಲಿಕಾನ್ ಸಿಟಿಯ ರಸ್ತೆಗಳನ್ನು ಅತಿಕ್ರಮಿಸಿಕೊಂಡಿದ್ದ ಬಿಡಾಡಿ ವಾಹನಗಳ ವಿರುದ್ಧ ಜಿಬಿಎ ಮತ್ತು ಟ್ರಾಫಿಕ್ ಪೊಲೀಸರು ಜಂಟಿಯಾಗಿ ಹಮ್ಮಿಕೊಂಡಿರುವ ಮಹಾ ಕಾರ್ಯಾಚರಣೆ ಈಗ ತಾರಕಕ್ಕೇರಿದೆ. ಕಳೆದೊಂದು ವಾರದ ಹಿಂದಷ್ಟೇ ನೋಟಿಸ್ ಜಾರಿ ಮಾಡಿ 7 ದಿನಗಳ ಒಳಗಾಗಿ ಉತ್ತರ ನೀಡುವಂತೆ ಗಡುವು ನೀಡಲಾಗಿದ್ದರೂ ವಾಹನ ಮಾಲೀಕರು ಒಂಚೂರು ತಲೆ ಕೆಡಿಸಿಕೊಂಡಿರಲಿಲ್ಲ. ಖುದ್ದು ಸಚಿವ ಕೃಷ್ಣ ಬೈರೇಗೌಡ ಅವರ ಕಟ್ಟುನಿಟ್ಟಿನ ಸೂಚನೆಗೂ ಮಾಲೀಕರು ಡೋಂಟ್ ಕೇರ್ ಎಂದ ಹಿನ್ನೆಲೆಯಲ್ಲಿ ಈಗ ಸಚಿವರೇ ಖುದ್ದಾಗಿ ರಸ್ತೆಗಿಳಿದು ಟೋಯಿಂಗ್ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದಾರೆ.
ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ, ಬರ ಆವರಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಜನರು ಬದುಕು ಕಟ್ಟಿಕೊಳ್ಳಲು ಗೂಳೆ ಹೊರಟಿರುವ ಘಟನೆ ವಿಜಯನಗರದಲ್ಲಿ ನಡೆದಿದೆ. ಜಿಲ್ಲೆಯ ನಾನಾ ತಾಂಡಗಳಿಂದ ಲಾರಿ ಆಟೋಗಳಲ್ಲಿ ಬದುಕು ಸಮೇತ ಬಂಜಾರ ಜನರು ಗೂಳೆ ಹೊರಟಿದ್ದಾರೆ. ಪಾತ್ರೆ ಪಗಡೆ ಸಹಿತ ಲಂಬಾಣಿಗರು ತಾಂಡಾದ ಮನೆಗಳಿಗೆ ಬೀಗ ಹಾಕಿ ಬದುಕಿಗಾಗಿ ಗೂಳೆ ಹೊರಟಿದ್ದಾರೆ. ಈ ಜನರ ಗೂಳೆಯಿಂದಾಗಿ ಅವರ ಮಕ್ಕಳು ವಿದ್ಯಾಭ್ಯಾಸ ಕೂಡ ಮುಟುಕುಗೊಂಡಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಕಳ್ಳತನ ನಡೆದ ಕೇವಲ ಒಂದೇ ದಿನದಲ್ಲಿ ಆರೋಪಿಯನ್ನ ಜೈಲಿಗಟ್ಟುವ ಮೂಲಕ ಸೈ ಎನಿಸಿಕೊಂಡಿದ್ದಾರೆ ಬೈಲಹೊಂಗಲ ಪೊಲೀಸರು. ತಾಲೂಕಿನ ಚಿವಟಗುಂಡಿ ಗ್ರಾಮದ ನಿವಾಸಿ ಮಹಂತೇಶ ಬಸಪ್ಪ ಬೋಗೋರ ಎಂಬುವವರ ಇಡೀ ಕುಟುಂಬ ಜಮೀನಿಗೆ ಹೋಗಿದ್ದ ಸಂದರ್ಭವನ್ನ ಹೊಂಚು ಹಾಕಿ ನೋಡುತ್ತಿದ್ದ ಖದೀಮನೊಬ್ಬ ಮನೆಗೆ ನುಗ್ಗಿ ಟ್ರೇಜರ್ನಲ್ಲಿದ್ದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನ ದೋಚಿ ಪರಾರಿಯಾಗಿದ್ದ. ಈ ಕುರಿತು ದೂರು ದಾಖಲಾಗ್ತಿದ್ದಂತೆಯೇ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕಳ್ಳತನ ನಡೆದ 24 ಗಂಟೆಗಳ ಒಳಗಾಗಿ ಆರೋಪಿಯನ್ನ ಮಾಲಿ ಸಮೇತ ಕಂಬಿ ಹಿಂದೆ ತಳ್ಳಿದ್ದಾರೆ. 3/7/2026ರಂದು ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿವಟಗುಂಡಿ ಗ್ರಾಮದಲ್ಲಿ ಒಂದು ಕಳ್ಳತನ ಪ್ರಕರಣ ನಡೆದಿರುತ್ತದೆ. ಈ ಕಳ್ಳತನ ಪ್ರಕರಣದಲ್ಲಿ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 244/2026 ಕಲಂ 305 ಮತ್ತು 231 ಸಬ್ಸೆಕ್ಷನ್ 3 ಅಡಿಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಸದರಿ ಪ್ರಕರಣದಲ್ಲಿ ಬೈಲಹೊಂಗಲ ಪೊಲೀಸ್ ಠಾಣೆಯ ಒಬ್ಬ ಪೊಲೀಸ್ ನಿರೀಕ್ಷಕರಾದಂತಹ ಶ್ರೀಯುತ ಪ್ರಮೋದ್ ಎಲಿಗಾರ್ ಅವರು ಕಲಬುರಗಿ ಜಿಲ್ಲೆಯ ಅಪಜಲಪುರದಲ್ಲಿ ಮುಂಗಾರು ಮಳೆ ಬಾರದೆ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಕುಂಠಿತಗೊಂಡಿದ್ದು ಅನ್ನದಾತರು ರಸ್ತೆಗಿಳಿದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಭೀಮಾ ನದಿಯನ್ನೇ ನಂಬಿ ನೂರಾರು ಎಕರೆಯಲ್ಲಿ ಕಬ್ಬು ಬೆಳೆದಿರುವ ರೈತರು ಈಗ ನದಿ ಹೊಣಗುತ್ತಿರುವುದನ್ನ ಕಂಡು ಕಂಗಾಲಾಗಿದ್ದಾರೆ. ಹೀಗಾಗಿ ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘ ಹಾಗೂ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಅಪಜಲಪುರ ಪಟ್ಟಣದ ಪ್ರಮುಖ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಲಾಗಿದೆ. ತಕ್ಷಣವೇ ಸರ್ಕಾರಗಳು ಎಚ್ಚೆತ್ತುಕೊಂಡು ರೈತರ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಆಗ್ರಹಿಸಲಾಗಿದೆ. ಅಫಜಲ್ಪುರ ತಾಲೂಕು ಬರಗಾಲ ಘೋಷಣೆ ಆಗಲೇಬೇಕು, ನೀರು ಬರಲೇಬೇಕು. ಉಜಿನಿ ಜಲಾಶಯದಿಂದ 15 TMC ನೀರು ಬರಲೇಬೇಕು. ನಾವು ಈಗ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಬೇಕೆಂದು ನಾವೆಲ್ಲ ಧರಣಿ ಕೂತೀವಿ ಈಗ. ಮತ್ತು ಇನ್ನೊಂದು ಏನಂದರೆ ನಮ್ಮ ಇಲ್ಲಿ ಇನ್ನೂ ತನಕ MLA ಅವರು ಬರ್ತಾ ಇಲ್ಲ, ಮತ್ತು ಯಾರು ರಾಜಕಾರಣಿನೂ ಬರ್ತಾ ಇಲ್ಲ. ನಾವು ಸೋಮವಾರ ತನಕ ನೋಡ್ತೀವಿ. ಸೋಮವಾರ ದಿನ ನಾವು ಉಗ್ರವಾದ ಹೋರಾಟ ರಸ್ತೆ ರೋಕೋ ಮಾಡ್ಕೊಂಡ್ರೆ ಸ್ಟ್ರೈಕ್ ಮಾಡ್ತೀವಿ. ಇವರು ಬರದೇ ಇದ್ದಾರೆ. ನಮ್ಮಲ್ಲಿ ಈಗಾಗಲೇ ಬರಗಾಲ ಬಿದ್ದಿದೆ, ಆದರೆ ಭೀಮಾ ನದಿಗೆ ನೀರಿಲ್ಲ. ಬಳ್ಳಾರಿ ಜಿಲ್ಲೆಯ ಕುರಗೋಡು ತಾಲೂಕಿನ ಓರ್ವಾಯಿ ಗ್ರಾಮದಲ್ಲಿ ಮಳೆರಾಯನ ಕೃಪೆಗಾಗಿ ಗ್ರಾಮಸ್ಥರು ಕಣ್ಮನ ಸೆಳೆಯುವ ವಿಶಿಷ್ಟ ಆಚರಣೆಯೊಂದನ್ನು ನಡೆಸಿದ್ದಾರೆ. ಪ್ರಸ್ತುತ ಸಾಲಿನಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದು ಬಿತ್ತನೆ ಮಾಡಿರುವ ರೈತರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಧರೆಗೆ ಮಳೆರಾಯನನ್ನ ತರಿಸಲು ಗ್ರಾಮದ ನೂರಾರು ಭಕ್ತರು ಒಟ್ಟಾಗಿ ತಮ್ಮ ಪುರಾತನ ಸಂಪ್ರದಾಯದಂತೆ ಒದ್ದೆ ಬಟ್ಟೆಯುಟ್ಟು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೌನವಾಗಿ ಸಾಮೂಹಿಕ ಪ್ರಾರ್ಥನೆ ನಡೆಸುವ ಮೂಲಕ ದೇವರಲ್ಲಿ ಮೊರೆ ಹೋಗಿದ್ದಾರೆ. ಜಿಲ್ಲೆಯ ಇಳಕಲ್ ನಗರದಲ್ಲಿ ಸತತ 6ರಿಂದ 7 ಗಂಟೆಗಳ ಕಾಲ ಸುರಿದ ಭರ್ಜರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ನಗರದ ಪ್ರಮುಖ ರಸ್ತೆಗಳು ಜಲಾವೃತಗೊಂಡಿದ್ದು ಸುಮಾರು 2 ಅಡಿಯಷ್ಟು ನೀರು ನಿಂತಿದ್ದರಿಂದ ಕಾರು ಮತ್ತು ಬೈಕ್ ಸವಾರರು ತೀವ್ರ ಸಂಕಷ್ಟ ಎದುರಿಸಿದ್ರು. ಮಳೆ ನೀರು ಸರಾಗವಾಗಿ ಹರಿದು ಹೋಗದ ಕಾರಣ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಇನ್ನು ಹಲವು ವಸತಿ ಪ್ರದೇಶಗಳಲ್ಲಿ ಮಳೆ ನೀರು ಮನೆಗಳ ಬಾಗಿಲಿಗೆ ಬಂದು ನಿಂತಿದ್ದು ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಕೆಪಿಟಿಸಿಎಲ್ ವತಿಯಿಂದ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ 66/11 ಕೆವಿ ವೆಲ್ಕಾಸ್ಟ್ ಉಪಕೇಂದ್ರ ವ್ಯಾಪ್ತಿಯ ಹಲವೆಡೆ ಜುಲೈ 20ರಂದು ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಸ್ಕಾಂ ಮಾಹಿತಿ ನೀಡಿದೆ.
ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆಬಲವಾಡಿ ಗ್ರಾಮದ ಇತಿಹಾಸ ಪ್ರಸಿದ್ಧ ತೋಪಿನ ತಿಮ್ಮಪ್ಪನ ದೇವಾಲಯದಲ್ಲಿ ಸಡಗರ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಆಷಾಢ ಮಾಸದ ಪವಿತ್ರ ದಿನಗಳ ಅಂಗವಾಗಿ ತೋಪಿನ ತಿಮ್ಮಪ್ಪನಿಗೆ ಭಕ್ತಾದಿಗಳಿಂದ ಮಹಾ ಹರಿಸೇವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹರಿಸೇವೆಯ ಅತ್ಯಂತ ರೋಚಕ ಹಾಗೂ ವಿಶಿಷ್ಟ ಆಕರ್ಷಣೆ ಎಂದರೆ ಇಲ್ಲಿಗೆ ಬರುವ ಭಕ್ತರಿಗೆ ಸಾಂಪ್ರದಾಯಿಕ ತಟ್ಟೆ ಅಥವಾ ಬಾಳೆ ಎಲೆಯ ಬದಲಾಗಿ ಪವಿತ್ರವಾದ ತಾವರೆ ಎಲೆಯಲ್ಲಿ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ. ಈ ಅಪರೂಪದ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳಲು ರಾಜ್ಯದ ವಿವಿಧ ಮೂಲೆಗಳಿಂದ ಸಾವಿರಾರು ಭಕ್ತ ಸಾಗರವೇ ಹರಿದು ಬಂದಿದೆ. ಮಂಡ್ಯದಿಂದ ಬಂದು ಆಬಲವಾಡಿ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಆಬಲವಾಡಿ ಗ್ರಾಮದಲ್ಲಿ ತೋಪಿನ ತಿಮ್ಮಪ್ಪ ದೇವಸ್ಥಾನದ ಹತ್ರ ಹರಿಸೇವೆ ನಡೀತದೆ. ಭಕ್ತಾದಿಗಳು ಸುಮಾರು ಸಾವಿರಾರು ಜನಸಂಖ್ಯೆಗಳು ಬಂದು ದರ್ಶನ ಪಡಿತಾ ಇದ್ದಾರೆ. ಒಳ್ಳೆ ದರ್ಶನ. ತಿರುಪತಿಗೆ ಏನು ಹೋಗ್ತೀವೋ ಅದರಂಗೆ 21 ಆಷಾಢ ಮಾಸದಲ್ಲಿ ಆಬಲವಾಡಿಯಲ್ಲಿ ತೋಪಿನ ತಿಮ್ಮಪ್ಪನ ಹರಿಸೇವೆಯನ್ನು ಸ್ವಲ್ಪ ಹೆಚ್ಚು ಕಮ್ಮಿ 700-800 ವರ್ಷದಿಂದ ನಮ್ಮ ಹಿರಿಯವರು ಮಾಡ್ಕೊಂಡು ಬಂದಿದ್ದಾರೆ. ಆಬಲವಾಡಿ ಅಂದರೆ ಕೊಪ್ಪ ಹೋಬಳಿ ಬಸವ ಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾರೀ ಭ್ರಷ್ಟಾಚಾರದ ವಾಸನೆ ಬಡಿಯುತ್ತಿದೆ. ಸುಡು ಬಿಸಿಲಿನಲ್ಲಿ ದಿನವಿಡೀ ಬೆವರು ಹರಿಸಿ ದುಡಿದ ಬಡ ಮಹಿಳಾ ಕಾರ್ಮಿಕರಿಗೆ ನ್ಯಾಯಸಮ್ಮತವಾಗಿ ಸಿಗಬೇಕಾದ ಕೂಲಿ ಹಣವನ್ನು ಅಧಿಕಾರಿಗಳೇ ಲೂಟಿ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರ ನಿಗದಿಪಡಿಸಿದ 370 ರೂಪಾಯಿ ಕೂಲಿ ಹಣದ ಬದಲು ಕಾರ್ಮಿಕರ ಖಾತೆಗೆ ಕೇವಲ 160 ರೂಪಾಯಿ ಜಮೆ ಮಾಡುವ ಮೂಲಕ ಪಿಡಿಒ ಹಾಗೂ ಎಇ ಲಕ್ಷಾಂತರ ರೂಪಾಯಿ ಗುಳು ಮಾಡಿದ್ದಾರೆ ಎಂದು ಆಕ್ರೋಶಗೊಂಡ ಮಹಿಳಾ ಕಾರ್ಮಿಕರು ನೇರವಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಕರೆ ಮಾಡಿ ದೂರು ನೀಡಿದ್ದಾರೆ. ಸರ್ 380 ರೂಪಾಯಿ ಪಗಾರ ಅದ ರೀ. ಇದು ನಮಗೆ ಹಾಜರಿ ರೀ. ನಮಗೆ ಕೊಟ್ಟರು 160 ರೂಪಾಯಿ ಕೊಟ್ಟಾರ. ನಾವು ರಾತ್ರಿ ಕೆಲಸ ನಾವು ಹೋಗಿದ್ದೇವೆ ನೋಡಿದ್ದೇವೆ ಹಾಕೊಂಡದಾಗ ರೀ 160 ರೂಪಾಯಿ ಬಂದವ್ರಿ. ಏನಂದ್ರೆ ಕೇಳಿದ್ರೆ ಅಂದ್ರಿ ಮ್ಯಾಗಿನವ್ರು ಹಾಕ್ಯಾರಿ ಅಂತ ಹೇಳಿದ್ರಿ. ಮ್ಯಾಗಿನವ್ರು ಒಮ್ಮೆ ಹಾಕಿರಿ ಈಗ ಹಿಂಗೆ ಬಂದ್ರಿ. ನಾವು ಕಿರ್ಕತ ಅಂತ ಬ್ಯಾಸ್ಗ್ಯಾಗ್ರಿ ಹೋಗಿ ಅಂದಂಗೆ ಕೆಲಸ ಕೊಡತಾರ. ಈ ಊರ್ದಾಗ ಯಾಕೆ ಕೆಲಸ ಇಲ್ಲ ಬಜೆಟ್ ಇಲ್ಲ ಅಂತ ಏಟ್ ಕೊಡ್ಲತ್ತಾರಮ್ಮ ಪಗಾರ? ಪಗಾರ 160 ಕೊಟ್ಟಾರಿ. 370 ಅದಾರಿ. ಏಸ್ ದಿನ ಮಾಡಿದ್ರು? 7 ವಾರ ಮಾಡಿದೇವ್ರಿ. ಹಾಜರಿ ಮೂರು ತಿಂಗಳು ಕೆಲಸ ಕೊಡತಾರ. ಈ ಊರ್ದಾಗ ಯಾಕೆ ಕೆಲಸ ಇಲ್ಲ ಬಜೆಟ್ ಇಲ್ಲ ಅಂತ ಏಟ್ ಕೊಡ್ಲತ್ತಾರಮ್ಮ? ಕಲಬುರಗಿ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಸುರಿಯದೆ ಭೂಮಿ ಒಣಗುತ್ತಿದ್ದು ಅನ್ನದಾತರು ಹಾಗೂ ಸಾರ್ವಜನಿಕರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಜಿಲ್ಲೆಯ ಮೇಲೆ ಮುನಿಸಿಕೊಂಡಿರುವ ಮಳೆರಾಯನನ್ನ ಒಲಿಸಿಕೊಳ್ಳಲು ಕಲಬುರಗಿ ನಗರದ ಜಾಗೃತಿ ಕಾಲೋನಿಯಲ್ಲಿ ಮಹಿಳೆಯರೆಲ್ಲರೂ ಒಟ್ಟಾಗಿ ಅತ್ಯಂತ ಅಪರೂಪದ ಬುಟ್ಟಿ ಜಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ತಲೆ ಮೇಲೆ ಸಾಂಪ್ರದಾಯಿಕ ಬುಟ್ಟಿಗಳನ್ನ ಹೊತ್ತು ಕಾಲೋನಿಯ ಪ್ರಸಿದ್ಧ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸುತ್ತುವರಿಯುವ ಮೂಲಕ ಧರೆಗೆ ಮಳೆ ತರಿಸುವಂತಹ ಭಕ್ತಿ ಭಾವದಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಟಾಪ್ 30 ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ತುಮಕೂರು ಜಿಲ್ಲೆಯ ಭೀಮಸಂದ್ರ ಗ್ರಾಮದಲ್ಲಿ ಪ್ರಕೃತಿ ಮಾತೆಯ ಆರಾಧನೆ ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವ ಕಾರ್ಯವೊಂದು ಯಶಸ್ವಿಯಾಗಿ ಜರುಗಿದೆ. ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರ ಆಚಾರ್ಯ ದಕ್ಷಿಣ ಪೀಠ ನಾಣಿಧಾಮ್ ಅವರ ದಿವ್ಯ ಮಾರ್ಗದರ್ಶನದಲ್ಲಿ ಭೀಮಸಂದ್ರ ಗ್ರಾಮದಲ್ಲಿ ಬೃಹತ್ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬರೀ ಗಿಡ ನೆಡುವುದಷ್ಟೇ ಅಲ್ಲದೆ ಅವುಗಳನ್ನು ಹೆತ್ತ ಮಕ್ಕಳಂತೆ ಸಮರ್ಪಕವಾಗಿ ಪೋಷಿಸಿ ಬೆಳೆಸುವ ಕುರಿತು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸುವ ವಿನೂತನ ಪ್ರಯತ್ನಕ್ಕೆ ಇಡೀ ಗ್ರಾಮವೇ ಸಾಕ್ಷಿಯಾಗಿದೆ. जिला में भीमसंद्रा ग्राम में हम आज ये वृक्षारोपण का कार्यक्रम कर रहे हैं। यहाँ पे पूरा देश में
कम से कम अभी तक 3 लाख पेड़ लगाए जा चुके हैं। ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ್ ದಕ್ಷಿಣ ಪೀಠ ನಣಿಸ್ಧಾಮ್ ಇವರ ಕಡೆಯಿಂದ ನಾವು ವೃಕ್ಷಾರೋಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವಾರಾಂತ್ಯದಲ್ಲಿ ಚಿನ್ನದ ಬೆಲೆ ಗ್ರಾಂಗೆ 70 ರೂಪಾಯಿ ಏರಿದೆ. ಬೆಳ್ಳಿ ಬೆಲೆ ಬದಲಾವಣೆಗೊಂಡಿಲ್ಲ. 22 ಕ್ಯಾರೆಟ್ ಚಿನ್ನದ ಬೆಲೆ 13,065 ರೂಪಾಯಿನಿಂದ 13,135 ರೂಪಾಯಿಗೆ ಏರಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 14,329 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆ ಬೆಂಗಳೂರು, ಮುಂಬೈ ಮೊದಲಾದೆಡೆ ಗ್ರಾಂಗೆ 230 ರೂಪಾಯಿ ಇದೆ. ಚೆನ್ನೈ ಮೊದಲಾದೆಡೆ ಬೆಲೆ 235 ರೂಪಾಯಿ ಇದೆ. ಭಾರತ್ ಪೆಟ್ರೋಲಿಯಂ ಸಂಸ್ಥೆಯು ಲೈಟ್ ಜಿಪ್ ಎಲ್ಪಿಜಿ ಸಿಲಿಂಡರ್ ಅನ್ನ ಬಿಡುಗಡೆ ಮಾಡಿದೆ. ತ್ವರಿತವಾಗಿ ಗ್ಯಾಸ್ ಅನ್ನ ಗ್ರಾಹಕರಿಗೆ ತಲುಪಿಸಲು ಇದು ನೆರವಾಗಲಿದೆ. ಸುಲಭವಾಗಿ ಮತ್ತು ವೇಗವಾಗಿ ಇದರ ಕನೆಕ್ಷನ್ ಕೂಡ ಸಿಗಲಿದೆ. ಕಳೆದ ವಾರ HPCL ಸಂಸ್ಥೆ ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ಎಲ್ಪಿಜಿ ಸಿಲಿಂಡರ್ ಅನ್ನ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಲಭ್ಯವಾಗಿಸಲಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಪ್ರವಾಹದಿಂದ ದಿಢೀರ್ ಮೇಘಸ್ಫೋಟ ಉಂಟಾಗಿದೆ. ಪ್ರವಾಹದ ನೀರಿನಲ್ಲಿ 200ಕ್ಕೂ ಹೆಚ್ಚು ವಾಹನಗಳು ಕೊಚ್ಚಿ ಹೋಗಿವೆ. ರಜೌರಿ ಹಾಗೂ ಕಿಶ್ತ್ವಾರದಲ್ಲಿ ಪ್ರವಾಹದಿಂದ ಮೇಘಸ್ಫೋಟದ ಬಳಿಕ ಭೂಕುಸಿತ ಉಂಟಾಗಿ ಅವಘಡ ಸಂಭವಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಹದಲ್ಲಿ ಸಿಲುಕಿ ಇದುವರೆಗೂ 11 ಜನ ಸಾವನ್ನಪ್ಪಿದ್ದಾರೆ. ಉತ್ತರ ಕಾಶ್ಮೀರದ ಬಾಂಡಿಪೋರಾ ಜಿಲ್ಲೆಯ ಗುರೇಜ್ ವಲಯದ ದಾವರ್ ಪ್ರದೇಶದಲ್ಲಿ ಭಾನುವಾರ ಮುಂಜಾನೆ ಭೀಕರ ಮೇಘಸ್ಫೋಟ ಸಂಭವಿಸಿದೆ. ಇದರ ಪರಿಣಾಮವಾಗಿ ಭಾರೀ ಪ್ರವಾಹ ಉಂಟಾಗಿದ್ದು ಜಾನುವಾರು ಕೊಟ್ಟಿಗೆಯೊಂದು ಧ್ವಂಸಗೊಂಡಿದೆ. ರಸ್ತೆಯ ಒಂದು ಭಾಗ ಕೊಚ್ಚಿ ಹೋಗಿದೆ. ಭಾರತ ಇಂಗ್ಲೆಂಡ್ ODI ಸರಣಿ 1-1ರಲ್ಲಿ ಸಮಬಲಗೊಂಡಿದ್ದು ಲಾರ್ಡ್ಸ್ನಲ್ಲಿ ನಿರ್ಣಾಯಕ 3ನೇ ಪಂದ್ಯ ನಡೆಯುತ್ತಿದೆ. ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದೆ. ಬೂಮ್ರಾ ಇಲ್ಲದೆ ಭಾರತ 3 ಬದಲಾವಣೆಗಳೊಂದಿಗೆ ಕಣಕ್ಕಿಳಿದಿದೆ. T20 ಸೋಲಿನ ನಂತರ ODI ಸರಣಿ ಗೆಲ್ಲುವ ತವಕದಲ್ಲಿರುವ ಭಾರತಕ್ಕೆ ಲಾರ್ಡ್ಸ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 22 ವರ್ಷಗಳ ಗೆಲುವಿನ ಬರ ನೀಗಿಸುವ ಸವಾಲಿದೆ. ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಸಾರ್ವಜನಿಕರು ತಲ್ಲಣಗೊಳ್ಳುವಂತಹ ಕಳ್ಳತನದ ಘಟನೆಯೊಂದು ಸಂಭವಿಸಿದೆ. ಮಿನಿ ವಿಧಾನಸೌಧದ ಆವರಣದ ರಸ್ತೆಯಲ್ಲಿ ನಿಲ್ಲಿಸಲಾಗಿದ್ದ ಸ್ಕೂಟಿಯ ಸೀಟನ್ನು ಬಲವಂತವಾಗಿ ಎಳೆದು ಡಿಕ್ಕಿಯಲ್ಲಿದ್ದ 50,000 ರೂಪಾಯಿ ನಗದು ಹಣವನ್ನು 3 ಖದೀಮರು ಲಪಟಾಯಿಸಿ ಎಸ್ಕೇಪ್ ಆಗಿದ್ದಾರೆ. ಹೊಸಕೂರು ಗ್ರಾಮದ ನಿವಾಸಿ ಚಂದ್ರು ಎಂಬುವವರು ಕಷ್ಟಪಟ್ಟು ಬ್ಯಾಂಕ್ನಿಂದ ತಂದಿದ್ದ ಹಣವೇ ಈಗ ಕಳ್ಳರ ಪಾಲಾಗಿದೆ. ಇಡೀ ಕೃತ್ಯದ ಲೈವ್ ದೃಶ್ಯಗಳು ಸ್ಥಳೀಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನಂಜನಗೂಡು ಪೊಲೀಸರು ಖದೀಮರ ಬೇಟೆಗೆ ಸ್ಕೆಚ್ ಹಾಕಿದ್ದಾರೆ. ಸಾರ್ವಜನಿಕ ಸ್ಥಳ, ಪ್ರವಾಸಿ ಸ್ಥಳ ತಮ್ಮದೇ ಎಂಬ ರೀತಿಯಲ್ಲಿ ಹಲವರು ವರ್ತಿಸುತ್ತಿದ್ದಾರೆ. ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆಯುವ ಮೂಲಕ ಬೇಕಾಬಿಟ್ಟಿಯಾಗಿ ನಡೆದುಕೊಳ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಪ್ರಸಿದ್ಧ ಪ್ರವಾಸಿ ತಾಣ ಸಿಂಗಾಪುರದಲ್ಲಿನ ಸಣ್ಣದೊಂದು ಕಸ ಇಡೀ ಸ್ಥಳದಲ್ಲಿ ಹೇಗೆ ಎದ್ದು ತೋರುತ್ತಿದೆ ಎಂಬುದನ್ನು ವಿವರಿಸುವ ವಿಡಿಯೋವೊಂದು ವೈರಲ್ ಆಗಿದೆ. ಶುದ್ಧ ನೀರಿನಲ್ಲಿ ಸಣ್ಣ ಹೂವಿನ ಎಸಳು, ಕೊಂಬೆಯ ಜೊತೆಗೆ ಕುರ್ಕುರೆ ಪ್ಯಾಕೆಟ್ ಕೂಡ ಕಂಡುಬಂದಿದೆ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಖೈದಿಗಳು ಪರಾರಿಯಾಗಿದ್ದ ಹೈಡ್ರಾಮಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಜುಲೈ 14ರಂದು ಜೈಲಿನ ಭದ್ರತಾ ಕೋಟೆಯನ್ನ ಭೇದಿಸಿ ನಾಪತ್ತೆಯಾಗಿದ್ದ 3 ಖೈದಿಗಳ ಪೈಕಿ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಸಾಗರ್ ಎಂಬ ಖೈದಿಯನ್ನ ಖಾಕಿ ಪಡೆ ಬಂಧಿಸಿದೆ. ಬೀದರ್ ಜಿಲ್ಲೆಯ ಭಾಲ್ಕಿ ಬಸ್ ನಿಲ್ದಾಣದಲ್ಲಿ ಹೈದರಾಬಾದ್ಗೆ ಪರಾರಿಯಾಗಲು ಬಸ್ ಹತ್ತಲು ಸಂಚು ರೂಪಿಸುತ್ತಿದ್ದಾಗ ಪೊಲೀಸರು ಸಿನಿಮಿಯಾ ಶೈಲಿಯಲ್ಲಿ ಆತನನ್ನ ಸುತ್ತುವರೆದು ವಶಕ್ಕೆ ಪಡೆದಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ವಸ್ತ್ರಾಲ್ ಪ್ರದೇಶದಲ್ಲಿದ್ದ ಅಕ್ರಮ ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ 8 ಮಂದಿ ಸಾವನ್ನಪ್ಪಿದ್ದು 9 ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಪರವಾನಗಿ ರದ್ದಾಗಿದ್ದರೂ ಅಕ್ರಮವಾಗಿ ಕಾರ್ಖಾನೆ ನಡೆಸಲಾಗುತ್ತಿತ್ತು ಎನ್ನಲಾಗಿದೆ. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿ ಪರಿಹಾರ ಘೋಷಿಸಿದ್ದಾರೆ.
ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಪಟ್ಟಣದ ಆರಾಧ್ಯ ದೇವತೆಯಾದ ಶ್ರೀ ಲಕ್ಷ್ಮೀ ದೇವಿಯ ಜಾತ್ರೆಯ ಹಳೆ ಲೆಕ್ಕಪತ್ರಗಳ ವಿಚಾರವಾಗಿ ಎರಡೂ ಗುಂಪುಗಳ ನಡುವೆ ಗಂಭೀರ ಸ್ವರೂಪದ ಮಾತಿನ ಚಕಮಕಿ ನಡೆದಿದ್ದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಮುಂದಿನ ವರ್ಷ ಅಂದ್ರೆ 2027ರಲ್ಲಿ ಅದ್ಧೂರಿ ಲಕ್ಷ್ಮೀದೇವಿ ಜಾತ್ರೆ ನೆರವೇರಬೇಕಿತ್ತು. ಈ ಹಿನ್ನೆಲೆಯಲ್ಲಿ ನಡೆದ ಸಭೆಯಲ್ಲಿ ಹಳೆ ಬಾಕಿ ಮತ್ತು ಲೆಕ್ಕಪತ್ರವನ್ನ ಪ್ರಶ್ನಿಸಿದ್ದೇ ಈ ದೊಡ್ಡ ರಂಪಾಟಕ್ಕೆ ಕಾರಣವಾಗಿದೆ. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಿದ್ದಂತೆ ಸಂಕೇಶ್ವರ ಪೊಲೀಸರು ಎಂಟ್ರಿ ಕೊಟ್ಟು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಜಮೀನು ವಿವಾದಕ್ಕೆ ರಕ್ತ ಸಂಬಂಧಿಕರೇ ಅಣ್ಣ ತಮ್ಮಂದಿರನ್ನ ಬಲಿ ಪಡೆದಿರುವ ಪಾಪಿ ಕೃತ್ಯವೊಂದು ಬೆಳಕಿಗೆ ಬಂದಿದೆ. ಜಿಲ್ಲೆಯ ನುಗ್ನ್ಯಾನಟ್ಟಿ ಗ್ರಾಮದಲ್ಲಿ ಈ ಭೀಕರ ಅವಳಿ ಕೊಲೆ ನಡೆದಿದ್ದು ಇಡೀ ಗ್ರಾಮ ಬೆಚ್ಚಿ ಬಿದ್ದಿದೆ. ಆಸ್ತಿಯಲ್ಲಿ ಪಾಲು ಕೊಡಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ತಡರಾತ್ರಿ ಮನೆಗೆ ನುಗ್ಗಿದ 6 ಜನ ಪಿಶಾಚಿಗಳು ಇಬ್ಬರು ಸಹೋದರರನ್ನ ಕಲ್ಲು ಮತ್ತು ಕಟ್ಟಿಗೆಗಳಿಂದ ಅಟ್ಟಾಡಿಸಿ ಹೊಡೆದು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಈ ಬಗ್ಗೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಸುದ್ದಿಗೋಷ್ಠಿ ನಡೆಸಿ ಪ್ರಮುಖ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಕ್ಕಳು 2 ಜನ, ಮಕ್ಕಳು ಒಬ್ಬರು ಮತ್ತು ಹೆಂಡತಿ. ಬಟ್ ಇವರ ಹಸ್ಬೆಂಡ್ ಅಂಡ್ ವೈಫ್ ಸೆಪರೇಟ್ ಆಗಿರ್ತಾರೆ. ಮತ್ತು 2ನೇ ತಮ್ಮನಕ್ಕೆ ಅವನ ಹೆಂಡತಿಯನ್ನು ಕೊಲೆ ಮಾಡಿರ್ತಾನೆ. ಅವನ 2 ಮಕ್ಕಳು ಅವನ ಜೊತೆ ಇರ್ತಾರೆ. 3ನೇ ತಮ್ಮನಕ್ಕೆ ಯಾವುದು ಮದುವೆ ಆಗಿಲ್ಲ. ಇವ್ರ ಅಣ್ಣ ತಮ್ಮ 3 ಜೊತೆ ತಂದೆನೂ ಇರ್ತಾರೆ. ಸೊ 4 ಜನ ಆ ಫ್ಯಾಮಿಲಿಯಲ್ಲಿ ಒಂದೇ ಮನೆಯಲ್ಲೇ ಇರ್ತಾರೆ. ಮತ್ತು 2 ಮಕ್ಕಳು, 2ನೇ ತಮ್ಮನದ 2 ಮಕ್ಕಳು ಕೂಡ ಅಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ, ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರಿಗೂ ಈ ಫ್ಯಾಮಿಲಿಯಲ್ಲಿ ಇರುವವರೆಗೂ ಫಸ್ಟ್ ಮಗನಾದ ಯಲ್ಲಪ್ಪ ಫಕೀರಪ್ಪ ರಾಮನವರು, ಇವನ ಹೆಂಡತಿ. ಬಳ್ಳಾರಿ ನಗರದಲ್ಲಿ ಇಡೀ ಮದುವೆ ಸಂಭ್ರಮದ ಮನೆಯನ್ನ ಸ್ಮಶಾನವಾಗಿಸಿದ್ದ ನವವರ ನಬಿ ರಸೂಲ್ ಭೀಕರ ಹತ್ಯೆ ಪ್ರಕರಣವನ್ನ ಕೌಲ್ ಬಜಾರ್ ಠಾಣೆಯ ಪೊಲೀಸರು ಕೇವಲ 48 ಗಂಟೆಗಳಲ್ಲಿ ಭೇದಿಸಿದ್ದಾರೆ. ಜುಲೈ 16ರಂದು ಮದುವೆಯ ಸಂಭ್ರಮ ಮುಗಿಸಿ ಸ್ನೇಹಿತರಿಗೆ ಪಾರ್ಟಿ ನೀಡಿದ್ದ ನವವರ ನಬಿ ರಸೂಲ್ನನ್ನ ಆತನ ಸ್ನೇಹಿತರೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಕಾನೂನು ಸಂಘರ್ಷಕ್ಕೊಳಗಾದ ಅಪ್ರಾಪ್ತ ಬಾಲಕ ಸೇರಿ 3 ಆರೋಪಿಗಳನ್ನ ವಶಕ್ಕೆ ಪಡೆದು ಕಂಬಿ ಹಿಂದೆ ತಳ್ಳಿದ್ದಾರೆ. ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕೊಲೆಯ ಕರಾಳ ಸತ್ಯವನ್ನ ಸುದ್ದಿಗೋಷ್ಠಿಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಬೆಳಗ್ಗೆ ಒಂದು ವ್ಯಕ್ತಿಯ ಮೃತದೇಹ ಕೌಲ್ ಬಜಾರ್ನ ಪ್ರತಿ ಏರಿಯಾದಲ್ಲಿ ಇದೆ ಅಂತ ಹೇಳ್ಬೋದು ಮಾಹಿತಿ ಬರುತ್ತೆ. ERSSಗೆ ಬಂದಿದ್ದು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ಆಫೀಸರ್ಸ್ ಸ್ಪಾಟ್ಗೆ ಹೋಗ್ತಾರೆ. ಅಲ್ಲಿ ತಿಳಿದು ಬಂದಿದ್ದೇನೆಂತಂದ್ರೆ ಒಬ್ಬ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬಾಗೇವಾಡಿ ಗ್ರಾಮದಲ್ಲಿ ಕಣ್ಣೀರು ತರಿಸುವ ಘಟನೆಯೊಂದು ನಡೆದಿದೆ. ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದ BLO ರತ್ನಮ್ಮ ಬಳಿಗಾರ ಅವರು ತೀವ್ರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಶಿರಹಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರ ಸಮ್ಮುಖದಲ್ಲೇ ಸಭೆ ಮುಗಿಸಿ ಚಹಾ ಕುಡಿಯುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿತು. ಕರ್ತವ್ಯದ ಮೇಲಿದ್ದ ಅಧಿಕಾರಿಯ ಸಾವಿಗೆ ಇಡೀ ತಾಲೂಕೆ ಕಣ್ಣೀರು ಸುರಿಸುತ್ತಿದೆ.